ದೇವಸ್ಥಾನದ ಜಮೀನನ್ನೇ ಮಾರಾಟ ಮಾಡಿದ ದೇವಸ್ಥಾನದ ಮಾಜಿ ಅರ್ಚಕನ ಕುಟುಂಬ. ಕೊರಟಗೆರೆಯಲ್ಲಿ ಇರುವ ಜಮೀನು ಕುಣಿಗಲ್ ಉಪ ನೋಂದಣಿ ಅಧಿಕಾರಿಗಳ ಕಚೇರಿಯಲ್ಲಿ ರಿಜಿಸ್ಟರ್. ಚೆಲುವ ಚೆನ್ನಿಗರಾಯ ಸ್ವಾಮಿ ದೇವಾಲಯಕ್ಕೆ ಸರ್ಕಾರದಿಂದ 1960ರಲ್ಲಿ ಮಂಜೂರಾಗಿದ್ದ ಜಮೀನು. ಪೂಜಾರಪ್ಪನ ಕುಟುಂಬಕ್ಕೆ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸುವವರೆಗೂ ಜೀವನಕ್ಕೆಂದು ನೀಡಿದ ಜಮೀನು. ಕಂದಾಯ ಇಲಾಖೆಯ ಕೆಲವು ಅಧಿಕಾರಿಗಳು ಹಾಗೂ ಪೂಜಾರಪ್ಪನ ಕುತಂತ್ರದಿಂದ ಮುಜರಾಯಿ ದೇವಸ್ಥಾನದ ಜಮೀನು ಮಾರಾಟ ಮಾಡಿದ್ದಾರೆ ಎಂದು ಗ್ರಾಮಸ್ಥರ ಆರೋಪ. ಭೂ ನ್ಯಾಯ ಮಂಡಳಿಯಿಂದ ಕೇಸ್ ದಾಖಲಿಸಿದ್ರೂ ಸಹ ಜಮೀನು ಮಾರಾಟ. ಒಂದೇ ದಿನದಲ್ಲಿ ಸರ್ಕಾರಿ ದಾಖಲೆಗಳನ್ನೇ ತಿರುಚಿರುವ ಅಧಿಕಾರಿಗಳು ಯಾರು? ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ತೊಗರಿಘಟ್ಟ ಗ್ರಾಮದ ಸರ್ವೆ ನಂಬರ್ 130ರ 4 ಎಕರೆ 6 ಗುಂಟೆ ಮುಜರಾಯಿ ಇಲಾಖೆಗೆ ಒಳಪಡುವ ಶ್ರೀ ಚೆಲುವ ಚೆನ್ನಿಗರಾಯ ದೇವಸ್ಥಾನದ ಜಮೀನು ಈಗ ಬೇರೆಯವರ ಪಾಲು. ಪೂಜಾರಪ್ಪನ ಈ ಎಲ್ಲಾ ಕುತಂತ್ರಗಳನ್ನ ಕಂಡು 30 ವರ್ಷಗಳ ಹಿಂದೆಯೇ ಪೂಜಾರಿಕೆಯಿಂದ ತೆಗೆದಿದ್ದ ಗ್ರಾಮಸ್ಥರು ಹಾಗೂ ಪೂಜಾರಪ್ಪನ ಕುಟುಂಬದ ನಡುವೆ ನಡೆದ ವಾದ ವಿವಾದಗಳ ನಡುವೆ ಕೋರ್ಟ್ ಮೆಟ್ಟಿಲೇರಿದ ಕೇಸ್. ನ್ಯಾಯಾಲಯದಲ್ಲಿ ಕೇಸ್ ಇದ್ದರೂ ಸಹ ಜಮೀನು ಮಾರಾಟ ಹೇಗೆ ಸಾಧ್ಯ ಎಂದು ಗ್ರಾಮಸ್ಥರ ಆರೋಪ. ಪೂಜಾರಪ್ಪನ ಕುಟುಂಬ ಮಾಡಿರುವ ಅನ್ಯಾಯವನ್ನ ಖಂಡಿಸಿ ಗ್ರಾಮಸ್ಥರು ತಹಸೀಲ್ದಾರ್ಗೆ ಮನವಿ ನೀಡಿದ್ದಾರೆ. ಶ್ರೀ ಚೆಲುವ ಚೆನ್ನಿಗರಾಯ ಸ್ವಾಮಿ ದೇವಸ್ಥಾನವು ಮುಜರಾಯಿ ದೇವಸ್ಥಾನ ಆಗಿದ್ದು, ದೇವಸ್ಥಾನದ ಆಸ್ತಿಯನ್ನ ಮಾರಾಟ ಮಾಡಲು ಅನುಮತಿ ಕೊಟ್ಟವರು ಯಾರು? ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಮಂಜುನಾಥ್ ಅವರಿಗೆ ದೇವಸ್ಥಾನದ ಜಮೀನು ಉಳಿಸುವಂತೆ ಗ್ರಾಮಸ್ಥರಾದ ನೂರಾರು ರೈತರು ಹಾಗೂ ಸಾರ್ವಜನಿಕರು ಮನವಿ ಸಲ್ಲಿಸಿದ್ದಾರೆ. ನಮಸ್ಕಾರ. ಇಂದಿನ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ತೊಗರಿಘಟ್ಟ ಸರ್ವೆ ನಂಬರ್ 130ಕ್ಕೆ ಸಂಬಂಧಪಟ್ಟಂತೆ ಏನು ತೊಗರಿಘಟ್ಟ ಗ್ರಾಮಸ್ಥರು ಬಂದ್ಬಿಟ್ಟು ಅರ್ಜಿ ಕೊಡ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ಮೂಲತಃ ಇದು ಇನಾಮ್ ಜಮೀನು ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ, ಚೆಲುವ ಚೆನ್ನಿಗರಾಯ ಸ್ವಾಮಿ ದೇವಸ್ಥಾನಕ್ಕೆ ಇನಾಮ್ ಜಮೀನು ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಏನು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಇಮಿಡಿಯೇಟ್ ಆಗಿ ನಾವು ಕಾನೂನು ಕ್ರಮ ಕೈಗೊಳ್ಳಿದ್ದಾರೆ. ಡಾಕ್ಯುಮೆಂಟ್ ಈಗಷ್ಟೇ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನೆಲ್ಲನೂ ಕೂಡ ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಎಲ್ಲ ಕಡತಗಳನ್ನು ತಿಳಿಸಿ ಇಮಿಡಿಯೇಟ್ ಆಗಿ ಅಲ್ಲೇನು ಲೋಪ ಆಗಿದ್ದಂದರೆ ಅದನ್ನು ಸರಿ ಮಾಡೋದಕ್ಕೆ ಅಗತ್ಯ ಕ್ರಮವನ್ನು ಸುಮಾರು 106 ವರ್ಷಗಳ ಇತಿಹಾಸವಿರುತ್ತ ಶ್ರೀ ಚೆಲುವ ಚೆನ್ನಿಗರಾಯ ಸ್ವಾಮಿ ದೇವಸ್ಥಾನದ ಆಸ್ತಿಯಾಗಿತ್ತು. ಈ ಆಸ್ತಿ ಏನು ನಮ್ಮ 130 ಸರ್ವೆ ನಂಬರ್ ಎಷ್ಟು ಎಕರೆಪ್ಪ 4 ಎಕರೆ ಜಮೀನಿನಲ್ಲಿ ಬೆಳೆ ಬೆಳ್ಕೊಂಡು ಆ ದೇವಸ್ಥಾನಕ್ಕೆ ಪ್ರತಿನಿತ್ಯ ಪೂಜೆ ಪುರಸ್ಕಾರ ಮಾಡೋಕ್ಕೆ ನಾವು ಇಡೀ ಊರು ಜನ 106 ವರ್ಷಗಳಿಂದ ಇದ್ದು, ಈ ಮಧ್ಯೆ ನಮ್ಮ ಪೂಜಾರರು ಒಡ್ರಳ್ಳಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಬೇರೆಯವರ ಕಿತಾಪತಿ ಏನೋ ಮಾಡಿಬಿಟ್ಟು ಪಾಣಿ ಬದಲಾವಣೆ ಮಾಡಿಬಿಟ್ಟು ಭೂ ನ್ಯಾಯ ಮಂಡಳಿ ಇರ್ತಕ್ಕಂಥ ಇದನ್ನು ವಜಾ ಮಾಡಿಸಿ ಈ ಎಷ್ಟು ದಿನ ಮುಂದೆ ಒಂದು ವಾರದಿಂದ ಕುಣಿಗಲ್ಲಾಗೆ ರಿಜಿಸ್ಟ್ರೇಷನ್ ಪರಬಾರೆ ಮಾಡಿರ್ತಕ್ಕಂಥ ವಿಚಾರ ಗೊತ್ತಾಗಿ ಇಡೀ ಊರು ಜನ ನಾವು ಈ ದಿನ ಬಂದು ತಾಲೂಕು ತಹಸೀಲ್ದಾರ ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ತಕ್ಷಣ ಈ ಜಮೀನಿನ ಬಗ್ಗೆ ನಾವು ಕ್ರಮ ತಗೊಂಡು ಊರಿಗೆ ದೇವಸ್ಥಾನಕ್ಕೆ ಜಮೀನು ಉಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ತಮ್ಮ ಮಾಧ್ಯಮದವರಿಗೂ ನಿಮಗೆಲ್ಲರಿಗೂ ಒಂದು ಈ ಜಮೀನನ್ನ ಬರಬರ ಮಾಡಿರೋದು ಶ್ರೀರಂಗಯ್ಯ ಹೆಂಡತಿ ಸುಶೀಲಮ್ಮ ಅಂತೇಳಿ. ಅವರು ಈ ಜಮೀನಿಗೂ ಅವರು ಯಾವುದೇ ಸಂಬಂಧ ಇಲ್ಲ. ಯಾಕೆಂದ್ರೆ ಅವರು ಪೂಜಾರಿಕೆ ಬಿಟ್ಟು ಆಲ್ರೆಡಿ 30 ವರ್ಷ ಆಗಿದೆ. ಆಗ ಮಾರಬೇಕು ಅಂತ ಹೊರಟ ಊರಿನವರೆಲ್ಲ ಗ್ರಾಮಸ್ಥರು ಸೇರ್ಕೊಂಡು ಅವ್ರನ್ನ ಆಚೆ ಕಳಿಸಿವಿ. ಪೂಜೆ ಮಾಡೋದು ಬೇಡ, ನೀವೇನು ಬೇಡ ಅಂತೇಳಿ. ಈಗ ಅದು ಭೂ ನ್ಯಾಯ ಮಂಡಳಿಯಲ್ಲಿ ನಡೀತಾ ಇತ್ತು ಕೇಸು. ಹೈಕೋರ್ಟ್ಗೆ ಹೋಯ್ತು. ಹೈಕೋರ್ಟ್ನಲ್ಲಿ ಏನಾಯಿತು ಅಂದ್ರೆ ಸ್ಥಳೀಯವಾಗಿ ನೀವು ಭೂ ನ್ಯಾಯ ಮಂಡಳಿಯಲ್ಲಿ ತೀರ್ಮಾನ ಮಾಡ್ಕೊಳ್ರಿ ಅಂತೇಳಿ ನಮಗೆ ಆರ್ಡರ್ಸ್ ಮಾಡ್ತು. ಅದು ಈಗ ಹಿಂದಿನ ತಿಂಗಳು 15ನೇ ತಾರೀಕು ಭೂ ನ್ಯಾಯ ಮಂಡಳಿಯಲ್ಲಿ ಈಗ ಕೋರ್ಟ್ ಇತ್ತು. ಕಾರಣದಿಂದ ಕೋರ್ಟು ಮುಂದಕ್ಕಾಗಿರೋ ಅದೇ ಡೇಟ್ನಲ್ಲಿ ಏನು ಮಾಡಿದ್ದಾರೆ, ಪಾಣಿಯಲ್ಲಿದ್ದ ಭೂ ನ್ಯಾಯ ಮಂಡಳಿಯಿಂದ ಕಾಲಂನಲ್ಲಿ ಹೆಸರು ತೆಗೆದುಬಿಟ್ಟು ಅದನ್ನು ಕುಣಿಗಲಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ಯಾರು ನೆಲಮಂಗಲದ ಭಾಗ್ಯಮ್ಮ ಒಬ್ಬ ಲೇಡಿ. ಇಲ್ಲಿ ಭೂ ಮಾಫಿಯಾದವರು ಕೈವಾಡದ ಜೊತೆಯಲ್ಲಿ ಇಲ್ಲಿ ಅಧಿಕಾರಿಗಳು ಒಂದೇ ದಿನದಲ್ಲಿ ಭೂ ನ್ಯಾಯ ಮಂಡಳಿ ಅಂತ ಇಲ್ಲಿರೋಂಥ ಶಬ್ದನ ಕಾಲಂನ ತೆಗೆದು ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಅಧಿಕಾರಿಗಳ ಶಾಮೀಲನ್ನು ಎದ್ದು ಕಾಣಿಸ್ತಾ ಇದೆ ಮುಖ್ಯವಾಗಿ. ಯಾಕೆಂದರೆ ಒಂದೇ ದಿನದಲ್ಲಿ ಒಂದು ಕಾಲಂನಲ್ಲಿರೋದು ಹೋಯ್ತು ಅಂದರೆ ಇಲ್ಲಿ ಒಳಲ್ಲಿ ಏನೋ ಸಮಥಿಂಗ್ ನಡೆದೇ ಇರ್ತೈತೆ. ಆದ್ದರಿಂದ ಎಲ್ಲ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ನಾವು ಪೊಸಿಷನ್ ಬಿಟ್ಕೊಡಲ್ಲ. ಪೊಸಿಷನ್ ಬರೋಕ್ಕೆ ಬಂದರೆ
ಅಲ್ಲಿ ಗಲಾಟೆ ಆಗೋ ಚಾನ್ಸಸ್ಸು ಜಾಸ್ತಿ ಐತೆ. ಯಾಕಂದರೆ ಇಡೀ ಊರೇನೆ ಒಗ್ಗಟ್ಟಾಗಿ ನಿಂತಿದೆ. ಹೌದು. ಇದೊಂದು ಭೂ ಮಾಫಿಯಾದವ್ರಿಗೆ ಇದೊಂದು ಎಚ್ಚರಿಕೆ. ಎರಡನೇದಾಗಿ ಈ ರೀತಿ ದೇವಸ್ಥಾನ ಜಮೀನನ್ನು ಆಕ್ರಮಿಸ್ಕೋಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟೇ ಆದೇಶ ಮಾಡಿದೆ. ಆದ್ರೂ ಇವ್ರದ್ದು ಜಮೀನನ್ನು ಆಕ್ರಮಿಸ್ಕೊತಾ ಇದ್ದಾರೆ. ಆದ್ದರಿಂದ ನಮ್ಗೆ ಅರ್ಜೆಂಟಾಗಿ ನ್ಯಾಯ ದೊರಕಿಸ್ಬೇಕು ಅಂತ ಹೇಳಿ ಮಾನ್ಯ ತಹಸೀಲ್ದಾರಲ್ಲಿ ಮನವಿ ಕೊಟ್ಟಿದ್ದೀವಿ. ಅವರು ಪರಿಹರಿಸಿ ನೋಡ್ಕೊಂಡು ನಾವು ಮುಂದಿನ ಕ್ರಮನ ಊರಿನೂರು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ತೀರ್ಮಾನಿಸ್ತೀವಿ. ಹಿಂದೆ ಯಾರ ಹೆಸರು ಬರ್ತಾರೆ? ಕೆಂಜಿ ತಿಮ್ಮಯ್ಯ ಅಂತೇಳಿ ಬರ್ತಾ ಇತ್ತು 1900 ಕೆಂಚಪ್ಪ ಅಂತೇಳಿ 62ರಲ್ಲಿ. ಕೆಂಚಪ್ಪ ಅಂತ ಬರ್ತಾರೆ. ಆಮೇಲೆ ಪುರ್ತಿಮ್ಮಯ್ಯ ಅಂತೇಳಿ ಗೌಡ್ರಸಿಗೆ ಬಂತು ಪಟೇಲ್ರಿಗೆ. ಅದಾದ್ಮೇಲೆ ಇವರು ಕೈ ಬರೋದು ಪಾಣಿ ಇತ್ತಲ್ಲ, ಅವಾಗ ಏನು ಮಾಡಿ ಪೂಜಾರು ಅವರಂತೇನೆ ಹೆಸರು ಮಾಡಿಸ್ಕೊಂಡ್ರು. ಈಗ ದೇವಾಲಯ ಏನು ಮುಜರಾಯಿ ಇಲಾಖೆ? ಹೌದು, ದೇವಸ್ಥಾನ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಗೊತ್ತಾಯ್ತೆ. ಏನ್ ದೇವಸ್ಥಾನದ ಹೆಸರೇನು? ಚೆಲುವ ಚೆನ್ನಿಗರಾಯ ಸ್ವಾಮಿ ದೇವಸ್ಥಾನ, ಯಾವ ಊರು? ತೊಗರಿಘಟ್ಟ. ಈಗ ದೇವಸ್ಥಾನದಾಗ ಹೆಸರು ಇರ್ಬೇಕು ಈಗ. ಅದು ಸುಮಾರು 40 ವರ್ಷ. ಆಮೇಲೆ ಆದ್ರೂ ನೀವು ಮಾಡಿಸ್ಕೋಬೇಕು. ಕೋರ್ಟ್ನಲ್ಲಿ ಇತ್ತಲ್ಲ, ಕೋರ್ಟ್ ಮೊದಲು ಇಲ್ಲಿ ಸೆಷನ್ ಕೋರ್ಟಲ್ಲಿ ಬಂತು, JMFC ಇಲ್ಲಿ. ಅಲ್ಲಿಂದ ಹೈಕೋರ್ಟ್ಗೆ ಹೋಯ್ತು. ಹೈಕೋರ್ಟ್ನಲ್ಲಿ ಏನು ತೀರ್ಮಾನ ಕೊಟ್ಟರು ಅಂದರೆ, ನೀವು ಸ್ಥಳೀಯವಾಗಿ ಭೂ ನ್ಯಾಯ ಮಂಡಳಿಯಲ್ಲಿ ಬಗೆಹರಿಸ್ಕೊಳ್ರಿ ಅಂತೇಳಿ ಕೇಸ್ನ ವಾಪಸ್ ಹಾಕಿರೋ. ಕೇಸ್ ಹಾಕಿರೋದು ಯಾರು? ತೋರಿಗಡದ ಗ್ರಾಮಸ್ಥರು. ಜಮೀನು ಪೂಜಾರ್ದಲ್ಲ, ಇದು ಇನಾಮತಿ ಜಮೀನು, ದೇವಸ್ಥಾನ ಜಮೀನು. ಇದು ನಮ್ಮ ಊರಿಗೆ ದೇವಸ್ಥಾನ ಸೇರಿ ಜಮೀನು ಅಂತೇಳಿ ನಾವು ಕೇಸ್ ಹಾಕಿವಿ. ಇಲ್ಲಿ JMFCಯಲ್ಲಿ ಆದ ತದನಂತರ ಹೈಕೋರ್ಟ್ಗೆ ಹೋಯ್ತು. ಹೈಕೋರ್ಟ್ನಲ್ಲಿ ಏನಾಯಿತು, ನೀವು ಸ್ಥಳೀಯವಾಗಿ ಇದರಲ್ಲಿ ಭೂ ನ್ಯಾಯ ಮಂಡಳಿ ತೀರ್ಮಾನ ಮಾಡ್ಕೊಳ್ರಿ ಅಂತ ಹೇಳಿರೋ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ತುಮಕೂರು ಜಿಲ್ಲೆ ಹೊರಡಗೆರೆ ತಾಲೂಕು ಒಳವನಹಳ್ಳಿ ಹೋಬಳಿ ತೊಗರಿಘಟ್ಟ ಗ್ರಾಮದ ಸರ್ವೆ ನಂಬರ್ 130 4 ಎಕರೆ 6 ಗುಂಟೆ ಜಮೀನಿದ್ದು, ಅದು ಸುಮಾರು 106 ವರ್ಷಗಳಿಂದ ಶ್ರೀ ಚೆಲುವ ಚೆನ್ನಿಗರಾಯ ಸ್ವಾಮಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳು ಮಾಡಿಕೊಂಡು ಹೋಗೋದಕ್ಕೆ ಆ ಜಮೀನು ಉಳಿಸಿಕೊಂಡು ಬಂದಿದ್ದು. 1962ರಿಂದ ಸುಮಾರು ಕೆಂಚಪ್ಪ ಅನ್ನೋರ ಹೆಸರಲ್ಲಿ ಪಾಣಿ ಇದ್ದು, ತಿರ್ಗಾ ಅದೇ ತೊಗರಿಘಟ್ಟ ಗ್ರಾಮದ ಪುಟ್ಟತಿಮ್ಮಯ್ಯ ಅಂತ ಗೌಡ್ರ ಹೆಸರಲ್ಲಿ ಸುಮಾರು 12ರಿಂದ 13 ವರ್ಷ RTC ಓಡಿದ್ದು. 1984ನೇ ಇಸ್ವಿಯಲ್ಲಿ ಹಿಂದೆ ಆಗಿ ಇದ್ದಂಥ ಪೂಜಾರರು ಏನು ಮಾಡಿದ್ರು ಅಂತಂದರೆ, ಭೂ ನ್ಯಾಯ ಮಂಡಳಿಯಲ್ಲಿ ಬಂದು ಟ್ರಿಬ್ಯುನಲಲ್ಲಿ ಕೇಸ್ ಹಾಕ್ಕೊಂಡು ಅವರಂತೆ ಮಾಡಿಕೊಂಡು 84ರಲ್ಲಿ ಅದನ್ನು ಪರಭಾರೆ ಮಾಡೋದಕ್ಕೆ ಬಂದರು. ಪರಭಾರೆ ಮಾಡೋಕ್ಕೆ ಬಂದಾಗ ತೊಗರಿಘಟ್ಟ ಗ್ರಾಮಸ್ಥರು ಎಲ್ಲರೂ ಸೇರಿ ಆ ಜಮೀನನ್ನು ದೇವಸ್ಥಾನಕ್ಕೆ ಬೇಕು, ಯಾವುದೇ ಕಾರಣಕ್ಕೂ ನೀವು ದೇವಸ್ಥಾನದ ಪೂಜೆ ಹಂಗಿದ್ಮೇಲೆ ನಾವು ದೇವಸ್ಥಾನದ ಪೂಜೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಪೂಜೆ ಮಾಡೋದು ಸುಮಾರು 30-35 ವರ್ಷಗಳ ಹಿಂದೆನೇ ಅವರು ಪೂಜೆ ಮಾಡ್ದೇನೆ ಹೊರಟೋದ್ರು. ಆಗ ನಾವು ಕೊರಟಗೆರೆ JMFC ನ್ಯಾಯಾಲಯಕ್ಕೆ ಪ್ರಕರಣವನ್ನು ದಾಖಲೆ ಮಾಡಿಸಿದ್ವಿ ತೊಗರಿಘಟ್ಟ ಗ್ರಾಮಸ್ಥರು. ಆ JMFC ನ್ಯಾಯಾಲಯದಲ್ಲಿ ತೀರ್ಪು ಆಯಮ್ಮನಂತೆ ಆಯಿತು. ಆಗ ತೊಗರಿಘಟ್ಟ ಗ್ರಾಮಸ್ಥರು ಹೈಕೋರ್ಟಲ್ಲಿ ಹೋಗಿ ಪ್ರಕರಣವನ್ನು ದಾಖಲೆ ಮಾಡ್ತೀವಿ. ಹೈಕೋರ್ಟಲ್ಲಿ ಗ್ರಾಮದ ಪರವಾಗಿ ಜಡ್ಜ್ಮೆಂಟ್ ಆಗಿದ್ದು, ಆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಅದೇ ಏನು ಮಾಡಿದ್ದಾರೆ ಅಂತಂದರೆ, ಇದು ಟ್ರಿಬ್ಯುನಲಲ್ಲಿ ನೀವು ದೇವಸ್ಥಾನದ ಹೆಸರಿಗೆ ಮಾಡಿಕೊಳ್ಳಿ ಅಂತ ಹೇಳಿ ಹೈಕೋರ್ಟು ಆದೇಶ ಮಾಡಿಕೊಳ್ಳುತ್ತೋ. ಆ ದಿನದಿಂದಲೂ ಆ ಕಾಪಿಯನ್ನು ತೆಗೆದುಕೊಂಡು ಬಂದು ನಾವು ಭೂ ನ್ಯಾಯ ಮಂಡಳಿಗೆ ಕೇಸ್ ಹಾಕಿವಿ. ಆ ಭೂ ನ್ಯಾಯ ಮಂಡಳಿಯಲ್ಲಿ ದಾವೆ ಹೂಡಿ ಗ್ರಾಮಸ್ಥರು ಇದು ಮಾಡಿದ್ವಿ. ಈಗ ಆ ದಾವೆಯನ್ನು ತಿರಸ್ಕರಿಸಿ ಅವರು ಅಧಿಕಾರಿಗಳ ಒಂದು ವರ್ತನೆಯಿಂದ ನೇರವಾಗಿ 2024ನೇ ಇಸ್ವಿವರೆಗೂ ಕಾಲಮ್ ನಂಬರ್ 11ರಲ್ಲಿ ಕೇಸಿನ ನಂಬರು ಸಮೇತ ಇದ್ದು, ಕಾಲಮ್ 11ರಲ್ಲಿ ಪ್ರಕರಣದ ದಾಖಲಾಗಿತ್ತು. ಈಗ 2025ರಲ್ಲಿ ಆ ಕಾಲಮ್ ನಂಬರ್ 11ರಲ್ಲಿದ್ದ ಕೇಸ್ ನಂಬರನ್ನು ವಜಾಗೊಳಿಸಿ ಕುಣಿಗಲ್ ಉಪನೋಂದಣಿ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಗ್ರಾಮಸ್ಥರಿಗೂ ಯಾರಿಗೂ ತಿಳಿಯದೆ ಒಬ್ಬ ನೆಲಮಂಗಲ ತಾಲೂಕಿನ ಭಾಗ್ಯಮ್ಮ ಅನ್ನುವರಿಗೆ ಅದೇ ಇಂದಿನ ಪೂಜಾರರು ಸೊಸೆಯಾದ ಮತ್ತು ಮಗ ಇಬ್ಬರು ಹೋಗಿ ಕ್ರಯ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲ ಊರಿನ ಗ್ರಾಮಸ್ಥರೆಲ್ಲ ಬಂದು ನಾವು ಇದನ್ನು ವಜಾ ಮಾಡಿಸಿಕೊಟ್ಟು ನಮಗೆ MR ವಜಾ ಮಾಡಿಸಿ ದೇವಸ್ಥಾನದ ಜಮೀನನ್ನು ದೇವಸ್ಥಾನಕ್ಕೆ ಉಳಿಸ್ಕೊಡ್ಬೇಕು ಅಂತ ಹೇಳಿ ತಹಸೀಲ್ದಾರರಲ್ಲಿ ಮನವಿ ಮಾಡಿದ್ದೇವೆ.